ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಎಲ್ಲ ಆಟಗಳಿಗಿಂತ ಈ ಗಾಲ್ಫ್ ಆಟ ಅನ್ನೋದಿದೆಯಲ್ಲ, ಅದು ಅಷ್ಟು ಸುಲಭವಾಗಿ ಎಲ್ಲರೂ ಹೋಗಿ ಸಡನ್ನಾಗಿ ಅದಿಷ್ಟ ಆಯ್ತು ಅಂತ ಮಾಡೋಕ್ಕಾಗಲ್ಲ. ಅದಕ್ಕೆ ಅದರದ್ದೇ ಆದಂಥ ಹಂತ ಹಂತವಾಗಿ ಬರಬೇಕು. ಒಂದು ಮೆಂಬರ್‌ಶಿಪ್ ಅಂತ ಇರಬೇಕು. ಹ್ಮ್. ಅದಾದ್ಮೇಲೆ ನಮಗೆ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒಂದು ಗಾಲ್ಫ್ ಕ್ಲಬ್‌ಗೆ ಹೋಗಿ ಕಲಿಬೇಕಾಗತ್ತೆ. ಅದನ್ನು ಕಲ್ತ ಮೇಲೆ ಅದಕ್ಕೆ ಬಹಳ ದಿನಗಳ ಕಾಲ ಶ್ರಮ ಪಡಬೇಕು. ಅಲ್ಲಿ ಹೋಗಬೇಕು. ಇದು ನಾನು ನಿಮ್ಗೆ ಹೇಳಬೇಕಾದ್ರೆ ಒಂದು ಫುಟ್ಬಾಲು, ಕ್ರಿಕೆಟು ಯಾವುದೇ ಆದರೂ ಅದರದೇ ರೀತಿಯಾದಂಥ ತಯಾರಿಗಳಿರುತ್ತೆ. ಈ ಗಾಲ್ಫ್ ಆಟದಲ್ಲೂ ಅಷ್ಟೇ. ಗಾಲ್ಫ್ ಆಟ ಕನಿಷ್ಠ 4 ಗಂಟೆಗಳ ಆಟ. ಒಂದು ಆಟ ಶುರು ಮಾಡಿದ್ರೆ ಕಡಿಮೆ ಅಂದ್ರೂ 4 ಗಂಟೆಗಳ ಕಾಲ ನಾವು ಆಟ ಆಡ್ತಾ ಇರಬೇಕಾಗುತ್ತೆ. ಶುರು ಮಾಡಿದ್ರೆ ಮುಗಿಯೋವರೆಗೂ. ಓಕೆ. ಇದರ ತಯಾರಿನೂ ಹಾಗೆ ಇರುತ್ತೆ. ಪ್ರತಿದಿನ ನಾನು ಹೋಗ್ತಾ ಇದ್ದೆ. ಪ್ರತಿದಿನ ನಾನು ಪ್ರಾಕ್ಟೀಸ್‌ಗೆ ಹೋಗ್ತಾ ಇದ್ದೆ. ನನಗೆ ಶುರು ಮಾಡಿದಾಗ ಬಹಳ ಇದೇನಪ್ಪ ಇಷ್ಟು ಕಷ್ಟ ಇದೆ, ಬಿಸಿಲಲ್ಲಿ ಹೋಗಿ ನಿಂತ್ಕೋಬೇಕು. ಅವರು ನಮ್ಮ ಕೋಚ್ ಕರೆದ ತಕ್ಷಣ ಬಿಸಿಲಲ್ಲಿ ಕರೀತಾರೆ, ನಾವು ಹೋಗಿ ನಿಂತ್ಕೋಬೇಕು. ಪ್ರತಿದಿನ ನಮ್ಮ ಹತ್ರ 300 ಬಾಲ್‌ನ ಓಡಿಸ್ತಾ ಇದ್ರು. 300 ಬಾಲ್‌ನ ಬಿಸಿಲಲ್ಲಿ ನಿಂತ್ಕೊಂಡು ಓಡಿಸ್ತಾ ಇದ್ರು. ಪ್ರತಿಯೊಂದು ಕ್ಲಬ್, ಅದರಲ್ಲಿ ನಮ್ಮ ಆಟದಲ್ಲಿ ಡಿಫ್ರೆಂಟ್ ಕ್ಲಬ್ಸ್ ಇರುತ್ತೆ. ಆ ಕ್ಲಬ್‌ಗಳನ್ನೆಲ್ಲ ಉಪಯೋಗಿಸಿ ಕಲಿಬೇಕಾದ್ರೆ 200, 300 ಬಾಲ್‌ನ ಓಡಿಸೋರು. ಇಷ್ಟು ಬಿಸಿಲಲ್ಲಿ ನಿಂತ್ಕೋಬೇಕಾಗತ್ತಲ್ಲ ಅಂತ. ನಾನು ಮನೆಗೆ ಬರ್ತಿದ್ದಂಗೆ ನಮ್ಮ ತಾಯಿ ಕೇಳೋರು, ಇಷ್ಟು ಬೆಳ್ಳಗಿದೆಯಲ್ಲೇ ನೀನು, ಈ ಆಟ ಹೋಗಿ ಆಯ್ಕೆ ಮಾಡ್ಕೊಂಡಿದ್ಯಾ, ಕಪ್ಪಗಾಗ್ಬಿಡ್ತೀಯಾ ನೀನು, ದಿನ ನೋಡು ಹೋಗಿ ಬಂದು ಕಪ್ಪಗಾಗ್ತಾ ಇದೀಯಾ ನೀನು, ಟಾನ್ ಆಗ್ಬಿಡ್ತೀಯಾ, ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತ. ಆವಾಗ ನಮ್ಮ ತಾಯಿಗೆ ನಾನೆಲ್ಲ ಹೇಳ್ತಾ ಇದ್ದೆ, ಇಲ್ಲಮ್ಮ ಈ ಆಟ ಬಹಳ ಸುಂದರವಾದಂಥ ಆಟ. ಬಹಳ ಸುಂದರವಾದಂಥ ಆಟ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇಡೀ ಗಾಲ್ಫ್ ಕೋರ್ಸು ಹಸಿರಿಂದ ತುಂಬಿರುತ್ತೆ. ಹೌದು. ಹಿಂದೆ ಮುಂದೆ ಎಲ್ಲ ಹಸಿರು ಹಸಿರು ಹಸಿರು. ನೀವು ಹೋದ್ರೆ ನಿಮ್ಮ ವೈಯಕ್ತಿಕ ಆಟ ಇದು. ಅಂದ್ರೆ ಟೀಮ್ ಗೇಮ್ ಅಲ್ಲ, ಇಂಡಿವಿಜುವಲ್ ಆಟ. ನೀವು ಹೇಗೆ ಆಡ್ತೀರಾ, ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ, ಅದ್ರ ಮೇಲೆ ಇದು ನಿಂತಿರುತ್ತೆ. ಮತ್ತೆ ಯಾರ ಒಂದು ತಂಟೆ ತಾಪತ್ರೆ ಇರಲ್ಲ. ನಿಮ್ಮ ಪಾಡಿಗೆ ನೀವು ಆಡ್ತಾ ಹೋಗ್ತಾ ಇರ್ಬೋದು. ನೀವು ಫೋಕಸ್ ಮಾಡ್ತಾ ಹೋಗ್ಬೇಕಷ್ಟೇ. ಆ ಫೋಕಸ್ ಮಾಡ್ತಾ ಹೋದಾಗ ಅದು ಲೈಫಲ್ಲಿ ಎಷ್ಟು ನನಗೆ ಹೆಲ್ಪ್ ಆಗಿದೆ ಅಂದ್ರೆ, ಈ ಗಾಲ್ಫ್ ಆಟದಲ್ಲಿ ಕಾನ್ಸಂಟ್ರೇಷನ್, ಫೋಕಸ್ ಅನ್ನೋದು ನಾನು ಕಲ್ತಿದ್ದು. ಆ ಎರಡೂ ನಾನು ಗಾಲ್ಫ್ ಆಟದಿಂದ ನನ್ನ ಜೀವನಕ್ಕೆ ಅಳವಡಿಸ್ಕೊಂಡೆ.